ಯೋಗಿ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಲೂಸ್ ಮಾದ ಖ್ಯಾತಿಯ ಯೋಗೇಶ್ ನಮ್ಮ ಜೊತೆ ಇದ್ದಾರೆ. ಸೊ ಅವರು ಹೀರೋಗೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವರೇ ಹಾಡಿರೋ ಹಾಡು ಕೂಡ ಇದೆ. ಸೊ ಆ ಹಾಡನ್ನು ಹಾಡ್ಸೋಣ. ಯೋಗಿ ಅವರೇ, ಖಾಲಿ ರೋಡು ಒಂಟಿಗಲ್ಲು ಆ ಹಾಡು ನೀವೇ ಹೇಳ್ಬೋದಲ್ಲ? ಖಂಡಿತವಾಗ್ಲೂ ಹೇಳಿ. ಅಷ್ಟು ಕೆಟ್ಟದಾಗ ಆಡಿದ್ರು ಜನ ಕೇಳಿದಾರೆ ಅಂತ ಹಾಡಿ ಹಾಡ್ತೀನಿ. ಖಾಲಿ ರೋಡು ಒಂಟಿಗಲ್ಲು ಕೆಂಪು ಲಿಪ್ಸು ಕೈಲಿ ಬುಕ್ಸು ಈ ಥರ ಬರುತ್ತೆ. ಅವಳು ವೈಟು ನಾನು ಡಾರ್ಕು ಕಲರ್ ಫೀಲಿಂಗ್ಸು. ಅದು ಇವರು ಇದರೆಲ್ಲ ಹಾಡೆಲ್ಲ ಹಾಡ್ತಾರೆ, ಆದ್ರೆ ಯಾವ ಹುಡುಗಿಗೂ ಪ್ರಪೋಸ್ ಮಾಡಿಲ್ಲ ಅಂತಾರೆ. ನಾನು ನಂಬಲ್ಲಪ್ಪ. ತುಂಬ ಜನಕ್ಕೆ ಮಾಡಿದ್ದೀನಿ, ಹೇಳಿದ್ನ ಯಾರು ಒಪ್ಪಿಲ್ಲ ಅಂತ ಹೇಳಿದ್ರೆ ಒಪ್ಪಿಲ್ಲ ಯಾರು ಅಷ್ಟೇ. ತುಂಬಾ ಜನಕ್ಕೆ ಮಾಡಿದ್ದೀನಿ, ನನ್ನ ದುರಾದೃಷ್ಟ ಒಪ್ಪಿಲ್ಲ. ನೆಕ್ಸ್ಟ್ ಯಾರಾದ್ರೂ ಇದಾರ ಲಿಸ್ಟಲ್ಲಿ? ಇಲ್ಲ, ಲಿಸ್ಟ್ ಅಲ್ಲ ನೋಡಿ. ನನ್ನ ಬ್ಯಾಡ್ ಟೈಮ್ ಹೆಂಗೆ ಅಂದ್ರೆ ಇವ್ರನ್ನ ಕೇಳಿದವರು ಮದುವೆ ಆಗ್ಬಿಟ್ಟಿದೆ, ಪ್ರಪೋಸ್ ಮಾಡಿದೆ ಒಪ್ಕೊಳ್ಳಿಲ್ಲ. ಈ ತರ ಬ್ಯಾಡ್ ಟೈಮ್ ಇದ್ರೆ ಏನು ಮಾಡೋಕ್ಕಾಗಲ್ಲ. ಬರ್ಲಿ ಶುಕ್ರದಶೆ ಅಂತ ಕಾಯ್ದೆ. ನಾನು ಇಷ್ಟಪಟ್ಟು ಹುಡುಗರಿಗೆಲ್ಲ ಮದ್ವೆ ಆಗ್ಬಿಡುತ್ತೆ ಅಲ್ವಾ, ನಾನು ಇಷ್ಟಪಟ್ಟು ಹುಡುಗಿರಿಗೆಲ್ಲ ಮದ್ವೆ ಆಗ್ಬಿಡತ್ತೆ ಅಂತ ಹೇಳೋರ್ನ ಕೇಳಿದೀವಿ. ಅಂದ್ರೆ ನೀವು ಮದ್ವೆ ಆಗಿರೋ ಹುಡುಗಿ ನನಗೆ ಗೊತ್ತಿರ್ಲಿಲ್ವಲ್ಲ. ಈ ಹಾಡ್ ಬಂದ ತಕ್ಷಣ ನೆನಪಾಗಿದ್ದೇನು ಅಂತಂದ್ರೆ ನಿಮ್ಮನ್ನ ಕನ್ನಡದ ಧನುಷ್ ಅಂತಾರೆ. ಸೊ ಅದು ಖುಷಿ ಕೊಡುತ್ತಾ? ಕಂಪೇರ್ ಮಾಡ್ತಾರೆ, ಬೇಜಾರಾಗುತ್ತಾ, ಏನ್ ಅನ್ಸುತ್ತೆ? ಅಥವಾ ನೀವು ಅವ್ರನ್ನ ಇಮಿಟೇಟ್ ಮಾಡ್ತೀರಾ? ಖಂಡಿತವಾಗ್ಲೂ ಇಮಿಟೇಟ್ ಮಾಡೋ ಅಂತ ವ್ಯಕ್ತಿ ಅಲ್ಲ ಅವರು. ನಾನು ನೋಡಿ ಇಮಿಟೇಟ್ ಮಾಡೋ ಅಂತ ನಾನು ಹೇಳ್ದೆ. ನನಗೆ ಚಾನ್ಸ್ ಸಿಕ್ಕಿದ್ರೆ ಶಿವಣ್ಣನ ನೋಡಿ ಬೇಕಾದ್ರೆ ಇಮಿಟೇಟ್ ಮಾಡ್ತೀನಿ. ಬಟ್ ಧನುಷ್ನ ನೋಡಿ ನಾನು ಇಮಿಟೇಟ್ ಮಾಡಬೇಕು ಅಂತ ನನಗೇನು ಆಸೆ ಇಲ್ಲ. ಮೈನ್ ಥಿಂಗ್, ಆಯಪ್ಪನು ಸಣ್ಣ ನಾನು ಸಣ್ಣ ಅಷ್ಟೇ. ಅದಕ್ಕೆ ಎಲ್ಲ ಹಂಗಂತಾರೆ. ಆಮೇಲೆ ಅವ್ರು ಮಾಡ್ದಂತ ಒಂದು 3 ಸಿನಿಮಾ ರೀಮೇಕ್ ಮಾಡಿದೆ ನಾ ಇಲ್ಲಿ. ಅದಕ್ಕೋಸ್ಕರ ಧನುಷ್ ಅನ್ನೋಕೆ ಶುರು ಮಾಡಿದ್ರು. ಬೇಜಾರಾಯ್ತಾ ನಿಮ್ಗೆ ಅಥವಾ ಖುಷಿ ಆಯ್ತಾ? ಏನ್ ಅನ್ಸ್ತು ಕಂಪೇರ್ ಮಾಡಿದಾಗ? ಬೇಜಾರಾಗಲ್ಲ. ಅವರು ತುಂಬಾ ವೆಲ್ ನೋನ್ ಆಕ್ಟರು, ತುಂಬಾ ಸೀನಿಯರು. ಖುಷಿ ಆಗುತ್ತೆ ಒಬ್ಬ ಅಂತ ಆಕ್ಟರ್ ಜೊತೆ ಕಂಪೇರ್ ಮಾಡಿದಾಗ. ಅದು ಬೇರೆ ಕೊಲವರಿ ಸಾಂಗ್ ಬಂತು, ಅದಾದ ತಕ್ಷಣ ನಿಮ್ಮ ಖಾಲಿ ಸಾಂಗ್ ಬೇರೆ. ಸೊ ಆ ಸಾಂಗ್ ನಿಜವಾಗ್ಲೂ ಅದರಿಂದ ಇನ್ಸ್ಪೈರ್ ಆಗಿ ಮಾಡಿದ್ದೆ. ಅದು ನನ್ನ ಐಡಿಯಾ ಅಲ್ಲ, ಡೈರೆಕ್ಟರ್ ಐಡಿಯಾ. ಅದು ಒಂದು ಸಾಂಗ್ ಟ್ರೈ ಮಾಡೋಣ ಸರ್ ನಾವು, ಯಾಕೆ ಮಾಡಬಾರ್ದು ಅಂತ ಹಂಗಾಗಿ ಮಾಡಿದ್ರು. ಡ್ಯಾನ್ಸು ನಿಮ್ ಫೋರ್ಟೆ ಮಾಡಿದ್ರಿ, ಆಕ್ಟಿಂಗು ನಿಮ್ಗೆ ಖುಷಿ ಇತ್ತು ಮಾಡಿದ್ರಿ. ಆದ್ರೆ ಹಾಡು ಹೇಳೋ ಭಯ ಇತ್ತಾ? ನಾನು ಕೇರೆ ಮಾಡಿಲ್ಲ. ಅವತ್ತು ಕರೆದ್ರು ಹಾಡು ಹೇಳು ಅಂದ್ರು. ಸರ್ ನಿಜವಾಗ್ಲೂ ಹಾಡು ಹೇಳ್ಬೇಕಾ ನಾನು ಅಂದೆ. ಹ್ಞೂ ಸರ್ ಟ್ರೈ ಮಾಡಿ ಅಂದರು. ಹಾಡಿದೆ. ಒಂದು ಅರ್ಧ ಗಂಟೆಲಿ ಮುಗೀತು. ಅರ್ಧ ಗಂಟೆಲಿ ಹಾಡು ಮುಗಿಸ್ದೆ. ಮಿರಾಕಲ್ ಅಂತ ಹೇಳಿ. ಓಕೆ, ಸಣ್ಣವರಿದ್ದಾಗ ಸಾಮಾನ್ಯವಾಗಿ ದೊಡ್ಡವನಾದ್ಮೇಲೆ ನಾ ಇದಾಗ್ತೀನಿ ಅದಾಗ್ತೀನಿ ಅಂತ ಕನಸಿರುತ್ತೆ. ನಿಮ್ಗೆ ಆ ಥರದ್ದೇನಾಯ್ತಾ? ನನ್ಗೆ ಆಟೋಮೊಬೈಲ್ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಇತ್ತು. ನಿಮಗ್ ಬೇಜಾರಿದೆಯಾ? ನೀವು ಅನ್ಕೊಂಡಿದ್ ನೀವು ಆಗಿಲ್ಲ ಅಂತಂದು? ಅದಕ್ಕಿನ್ನ ಒಂದು ಗ್ರೇಡ್ ಜಾಸ್ತಿನೇ ಇದೆ ಅಲ್ಲ, ಬೇಜಾರು ಮಾಡ್ಕೊಳ್ಳೋ. ಓಕೆ, ಬಟ್ ಎಲ್ಲರ ಜೀವನದಲ್ಲೂ ಸೋಲು ಗೆಲುವು ಇದ್ದೇ ಇರುತ್ತೆ. ಗೆದ್ದಿರೋ ಚಿತ್ರಗಳು ಖಂಡಿತ ಖುಷಿ ಕೊಡುತ್ತೆ. ಸೋತಿರೋ ಚಿತ್ರಗಳನ್ನ ಹೇಗೆ ಎಕ್ಸೆಪ್ಟ್ ಮಾಡ್ಕೋತೀವಿ? ಫಸ್ಟ್ಲಿ ಏನು ಅನ್ಸುತ್ತೆ, ಸೋತಾಗ ಒಂದು ಸಿನಿಮಾ ಸೋತಾಗ ಯಾಕೆ ಸೋಲ್ತು, ಏನು ತಪ್ಪು ಮಾಡಿದ್ವಿ ನಾವು, ಅದೊಂದು ಯೋಚನೆ ಬರುತ್ತೆ. ಆ್ಯಂಡ್ ಫಸ್ಟ್ ನಾನು ಯೋಚನೆ ಮಾಡೋದು, ನಮ್ಮಪ್ಪನೂ ಪ್ರೊಡ್ಯೂಸರು. ಸೊ ಹಂಗಾಗಿ ಫಸ್ಟ್ ಯೋಚನೆ ಬರೋದೇ ಪ್ರೊಡ್ಯೂಸರ್ ಮೇಲೆ. ನನಗೆ ದುಡ್ಡು ಆಯ್ತಾ ಅಥವಾ ಅವ್ರಿಗೆ ಲಾಸ್ ಆಯಿತಾ, ಏನಾಯಿತು ಅನ್ನೋದು ಅದು ಫಸ್ಟ್ ಯೋಚನೆ ಬರುತ್ತೆ. ಆ್ಯಂಡ್ ಸೆಕೆಂಡ್ ಡೈರೆಕ್ಟ್ರ್ ಮೇಲೆ. ಇವಾಗ ಒಂದು ಸಿನಿಮಾ ಮಾಡಿದ್ರು ಹಿಟ್ಟಾಗಿರೋ ಡೈರೆಕ್ಟ್ರನ್ನ ಪ್ರೊಡ್ಯೂಸರ್ಸ್ ತುಂಬ ಕೇಳೋರು ಜಾಸ್ತಿ. ಸೋತಿರೋ ಒಂದು ಸಿನಿಮಾನೇ ನಂಬ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದಾನೆ, ಆ ಸಿನಿಮಾ ಸೋತೋಯ್ತು ಅಂದಾಗ ಅವ್ನಿಗೆ ಸ್ವಲ್ಪ ಸ್ಟ್ರಗಲ್ ಮಾಡಬೇಕು ಮುಂದೆ. ಸೊ ಅವರಿಬ್ಬರು ಯೋಚನೆ ಬರ್ತಾರೆ. ನನ್ನ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಬಿಕಾಸ್ ನನಗೆ ಇವತ್ತೊಂದು ಸಿನಿಮಾ ಫ್ಲಾಪ್ ಆಯಿತು ಅಂದರೆ 2 ಸಿನಿಮಾ ಸಿಗೋ ಜಾಗದಲ್ಲಿ 1 ಸಿನಿಮಾ ಸಿಗುತ್ತೆ. ಬಟ್ ಡೈರೆಕ್ಟ್ರಿಗೆ ಸಿನಿಮಾ ಪ್ರೂವ್ ಮಾಡಿದ್ರೇ ಸಿನಿಮಾ ಸಿಗೋದು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಗೆ ದುಡ್ಡು ಆದ್ರೇ ಇನ್ನೊಂದು ಸಿನಿಮಾ ಮಾಡೋಕೆ. ಅವ್ರು ನಿಮ್ಮ ಪ್ರಕಾರ ಸಿನಿಮಾ ಯಾರ ಮೇಲೆ ನಿಂತಿರುತ್ತೆ? ಖಂಡಿತವಾಗ್ಲೂ ಡೈರೆಕ್ಟರ್ ಮೇಲೆ. ಹೀರೋಗಳಿಂದ ಸಿನಿಮಾ ಗೆಲ್ಲುತ್ತೆ, ಹೀರೋಯಿನ್ಗಳಿಂದ ಸಿನಿಮಾ ಗೆಲ್ಲುತ್ತೆ, ಅದೆಲ್ಲ ಖಂಡಿತವಾಗ್ಲೂ ಎಲ್ಲ ಕ್ರೆಡಿಟ್ ನೀವು ಡೈರೆಕ್ಟರ್ಗೆ ಕೊಡ್ತೀರಾ? ಸಿನಿಮಾ ಗೆದ್ರೆ ಡೈರೆಕ್ಟರ್ಗೆ, ಸಿನಿಮಾ ಸೋತ್ರೇನು ಡೈರೆಕ್ಟರ್ಗೆ ಖಂಡಿತವಾಗ್ಲೂ. ಬಿಕಾಸ್ ಅವರು ಸ್ಕ್ರಿಪ್ಟ್ ಮಾಡೋದವರು, ಸ್ಕ್ರೀನ್ ಪ್ಲೇ ಮಾಡೋದವರು, ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡೋದವರು, ವೇ ಆಫ್ ಮೇಕಿಂಗ್ ಮಾಡೋದು ಅವರೇ. ಏನೇ ಮಾಡಿದ್ರು ಅವರೇ ಮಾಡೋದು. ಗೆದ್ರೆ ಅವರೇ ತಗೊಳ್ಳಿ, ಸೋತ್ರು ಅವರೇ ತಗೊಳ್ಳಿ. ಯೋಗಿ ಡೈರೆಕ್ಟರ್ಸ್ ಆಕ್ಟರಾ? ಖಂಡಿತವಾಗ್ಲೂ. ಓಕೆ, ಯೋಗಿ ಈಗ 1 ವರ್ಡ್ ಅಲ್ಲಿ ಆನ್ಸರ್ ಕೊಡ್ಬೇಕು, ಆ ಥರ ಪ್ರಶ್ನೆಗಳನ್ನ ಕೇಳ್ತೀವಿ. ಲೂಸ್ ಮಾದ ಎಷ್ಟು ದಿನಕ್ಕೆ ಒಂದ್ಸರ್ತಿ ಟೈಟ್ ಆಗ್ತಾರೆ? ಡೈಲಿನ ಲೆಕ್ಕ ಹಾಕಿಲ್ಲ. ಅಂದರೆ ಅನ್ಲಿಮಿಟೆಡ್ ಶೂಟಿಂಗ್ 10 ದಿನ ಇದ್ರೆ 10 ದಿನನೂ ಸ್ನಾನ ಮಾಡ್ತೀನಿ. ಶೂಟಿಂಗ್ 2 ದಿನ ಅಂದರೆ 2 ದಿನನೂ ಸ್ನಾನ ಮಾಡಲ್ಲ. ಶೂಟಿಂಗ್ 10 ದಿನ ಇಲ್ಲ ಅಂದ್ರೆ ಮಧ್ಯದಲ್ಲಿ ಎಲ್ಲ ಕೆಲಸ ಇರುತ್ತಲ್ಲ, ಸೊ ಹಂಗಾಗಿ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡೋದು ಅಷ್ಟೊಂದು ಬೇಜಾರಾಗತ್ತಾ? ಬೇಜಾರಲ್ಲ, ನನಗೆ ಬಾತ್ರೂಮ್ ಹೋಗಕ್ಕೆ ಇಷ್ಟ ಇಲ್ಲ. ಇನ್ನು ಸಣ್ಣ ಆಗ್ಬಿಡ್ತೀನಿ ಅಂತ ಭಯನಾ ಅಂತ. ಇಲ್ಲ, ಇದೆಲ್ಲ ಲಾಜಿಕ್ ಹೊಡಿತಾ ಇದೆ. ಹೆಂಗೆ ಸಣ್ಣ ಆಗೋದು, ಸ್ನಾನ ಮಾಡಿ ಸಣ್ಣ ಆಗ್ತೀವಿ ಅಂತ. ಅಲ್ಲ, ನೀರಿಂದ ಅಲರ್ಜಿನ
ಇಲ್ಲ ನೀರಿಂದ ಅಲರ್ಜಿ ಅಲ್ಲ, ನನಗೆ ಕ್ಲೀನ್ ಆಗಿರೋದು ಸ್ವಲ್ಪ ಹಿಂಸೆ. ಏನು ಗೊತ್ತಾ, ನಾನು ಮುಂಚೆ ನಾನು ಸ್ವಲ್ಪ ಅಲ್ಲ ನೀವು ಹೀಗೆ ಹೇಳಿದ್ರೆ ಯಾವ ಹುಡುಗಿರ ಹತ್ರ ಬರ್ಬೇಕೀಗ? ಮನೇಲೇ ಇರ್ತೀನಲ್ಲ, ನಾನು ಆಚೆ ಎಲ್ಲ ಹೋಗ್ತೀನಿ ಹುಡುಗಿರ್ ಬರಕ್ಕೆ. ಅಂದ್ರೆ ಪರವಾಗಿಲ್ಲ, ಅವ್ರ ಇಷ್ಟ. ನಾನು ಕೆಡ್ದಾಗಿರ್ತೀನಿ, ಅಸಹ್ಯವಾಗಿರ್ತೀನಿ, ಇಷ್ಟ ಇದ್ರೆ ದಯವಿಟ್ಟು ಬನ್ನಿ, ಇಲ್ಲಾಂದ್ರೆ ಬರ್ಬೇಡಿ. ಓಕೆ, ಯೋಗಿಗೆ ಬಂಗಾರಿ ಬೇಕಾ, ಜಿಂಕೆ ಮರಿ ಬೇಕಾ, ಅಲಿಮಾರಿ ಜೀವನನೇ ಸಾಕಾ? ಬಂಗಾರಿ ಬೇಕು. ಗೊತ್ತಾಯ್ತು ಬಂಗಾರಿ ವೆರಿ ಸ್ಮಾರ್ಟ್. ಓಕೆ, ಲೂಸ್ ಮಾದನ ಅಲೆಮಾರಿನ? ಲೂಸ್ ಮಾದ. ಓಕೆ, ಯೋಗಿಗೆ ಫ್ರೆಂಡ್ಸ್ ಫಸ್ಟಾ ಫ್ಯಾಮಿಲಿ ಫಸ್ಟಾ? ಫ್ರೆಂಡ್ಸು. ಅಯ್ಯೋ ನಿಮ್ಮಮ್ಮ ಕೇಳಿಸ್ಕೊಂಡಿರ್ತಾರೆ. ಕೇಳಿಸ್ಕೊಳ್ಳಿ, ಅವ್ರಿಗೆ ಗೊತ್ತಿರೋ ವಿಚಾರನೇ ಅದು. ಈಗ ನೀವು ಯಾವಾಗ್ಲೂ ಹಿಂಗೆ ಬುದ್ಧಿ ಕಲಿಯಲ್ಲ ಅಂತ. ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಅಂತ ಅನ್ಬಿಡಿ ಅಷ್ಟೇ, ಆಗೋಯ್ತಲ್ಲ. ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಫಸ್ಟ್ ಫ್ಯಾಮಿಲಿ ಫಸ್ಟ್ ಅಂತ ಕೇಳಿದ್ರೆ ಫ್ರೆಂಡ್ಸ್ ಅಂದ್ರೆ ಮನೆಯವ್ರು ಕೇಳಿದ್ರೆ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಅಂತಂದ್ರೆ ಅಲ್ಲಿ ಬಂದೋಯ್ತು. ಅಲ್ವಾ, ಬಂದ್ಬಿಡ್ತು. ಥ್ಯಾಂಕ್ ಯು ಸೊ ಮಚ್. ಯೋಗಿ ತಲೆಯಲ್ಲಿ ಲವ್ ಮ್ಯಾರೇಜ್ ಆಗ್ಬೇಕು ಅಂತಿದ್ಯಾ, ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅಂತಿದ್ಯಾ? ಅದನ್ನ ಡಿಸೈಡ್ ಮಾಡೋ ಟೈಮ್ ಬಂದಿಲ್ಲ. ಮುಂದಿನ ವರ್ಷ ನಿಮ್ಮ ಅಣ್ಣನ ಮದ್ವೆ ಆಗತ್ತೆ, ಅವ್ನ ಮದ್ವೆ ಆಗ್ಲಿ, ಅವ್ನು ನೋಡ್ತೀನಿ ಅವ್ನು ಯಾವ ತರ ಇರ್ತಾನೆ ಮನೇಲಿ. ವೈಫ್ ಎಷ್ಟ್ ಬೇಗ ಮದ್ವೆ ಆಗ್ಬಹುದು, ಎಷ್ಟ್ ನಿಧಾನವಾಗಿ ಅಲ್ಲ ಆಗ್ಬಹುದು? ಸದ್ಯಕ್ಕೆ ಅಲೆಮಾರಿ ನನಗಿನ್ನ 5 ವರ್ಷ ಮದುವೆ ಮಾಡಲ್ಲ ಮನೇಲಿ. ಡಾನ್ಸು, ಆಕ್ಟಿಂಗು, ಆಮೇಲೆ ಬೈಕಲ್ಲಿ ಸುತ್ತೋದು ಇವೆಲ್ಲ ಬಿಟ್ಟು ಇಷ್ಟವಾದ ಕೆಲ್ಸ ಅಲ್ಲ ಅದು, ನಿದ್ದೆ ಮಾಡೋದು ಇಷ್ಟ. ಎಷ್ಟು ಅವರ್ ನಿದ್ದೆ ಮಾಡ್ತೀವಿ ದಿನಕ್ಕೆ? ಎಪ್ಸಿಲ್ಲ ಅಂದ್ರೆ ದಿನ ಪೂರ್ತಿ ನಿದ್ದೆ. ಎಪ್ಸಿದ್ರೆ ಏನಾಗತ್ತಪ್ಪ? ತುಂಬಾ ನಿದ್ದೆ ಇದ್ದು ಎಪ್ಸಿದ್ರೆ ಬೈತೀನಿ, ಇಲ್ಲ ಹೊಡಿತೀನಿ. ಆಮೇಲೆ ಹೊಡ್ದಿದ್ದೀನಿ ನಿಮ್ಮಮ್ಮ ನಮ್ಮ ಬಂದು ಅಮ್ಮ ಒಂದ್ಸಲಿ. ತುಂಬಾ ನಿದ್ದೆಲಿದ್ದಾಗ ಎಬ್ಬಿಸಿದಾಗ ಹೊಡೆದಿದ್ದೀನಿ ಅಮ್ಮಂಗೆ ಒಂದ್ಸಲಿ. ಹೊಡೆದಿದ್ರ? ನನ್ಗೆ ಯಾರು ಇರ್ತಾರೆ ನಾನು ನೋಡಲ್ಲ. ಅಮ್ಮಂಗೆ ಒಂದ್ಸಲಿ ಹೊಡೆದಿನಿ. ಆಮೇಲೆ ನಮ್ಮ ಅರ್ಜುನ್ ಡೈರೆಕ್ಟರ್ಗೆ ಒಂದ್ಸಲಿ ಒದ್ದಿದ್ದೆ. ಔಟ್ಡೋರ್ ಶೂಟಿಂಗು ಬೆಳಗ್ಗೆ 4 ಗಂಟೆ ತನಕ ಶೂಟಿಂಗ್ ಮಾಡಿದ್ದೀವಿ. ಮತ್ತೆ ಪುನಃ 6:30 ಬಂದು ಎಬ್ಸ್ತಾ ಇದ್ದಾನೆ, ಎದೋಳು 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 ಎದೋಳು. ನಾನು ಹೇಳ್ದೆ, ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಡು ಮಚ್ಚ, ಪ್ಲೀಸ್ ಮಚ್ಚ. ಕೇಳಲಿಲ್ಲ, ಹೋಗ ಆಚೆ ಒದ್ಬಿಡಿದ್ದೆ. ಅವತ್ತು ಹೋದವ, ಆಮೇಲೆ ಇನ್ನೂ ರೂಮಿಗೆ ಬಂದು ಎಬ್ಸಿಲ್ಲ ನನ್ನ. ಆಮೇಲೆ ಹೋಗಿ ಸಾರಿ ಕೇಳಿದೆ. ನಿದ್ದೆ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ತೀರಾ ಅಥವಾ ಕನಸು ಕಾಣ್ತಿರ್ತೀರಾ? ನನಗೆ ಕನ್ಸು ಬಂದರೆ ಜಾಸ್ತಿ ಬರೋದು ದೆವ್ವದ್ದೇ. ಹಾಂ, ದೆವ್ವದ ಕನಸೆ. ಗೊತ್ತಿಲ್ಲ ಯಾಕೆ ಅಂತ, ದೆವ್ವದ ಕನಸು ಜಾಸ್ತಿ ಬರುತ್ತೆ. ಆಮೇಲೆ ಎಲ್ಲೋ ತಪ್ಸ್ಕೊಂಡು ಓಡೋಗ್ತಾ ಇರೋ ಥರ, ಆ ಥರ ಎಲ್ಲ ಕನ್ಸು ಬರುತ್ತೆ. ಸೊ ಕನ್ಸು ಬೇಡ ನನಗೆ. ಅಲ್ಲ, ಹಿಂದಿನ ಜನ್ಮದ ರಹಸ್ಯ ಏನಾದ್ರು ಜನ್ಮಾಂತರ ಏನಾದ್ರು ಅಟೆಂಡ್ ಮಾಡ್ತೀರಾ ನಮ್ಮ ಚಾನಲ್ದು? ಅದು ಮಾಡಿದ್ದೆ ನಾನು. ಮಾಡಿದ್ರೆ ಮಾಡಿದ್ದೆ. ಅದ್ರಲ್ಲಿ ಏನೋ ಹಿಂದಿನ ಜನ್ಮದಲ್ಲಿ ನಾನು ಹುಡುಗಿ ಆಗಿದ್ನಂತೆ. ಅದಕ್ಕೆ ಈಗ ಬರೀ ಸುತ್ತ ಹುಡುಗರು ಇರ್ತಾರೆ. ಹುಡುಗಿ ಆಗಿದ್ನಂತೆ. ಮುಂದಿನ ಜನ್ಮದಲ್ಲಿ ಮತ್ತೆ ಹುಡುಗಿನೇ ಆಗ್ಲಿ ಅಂತ ನಾವು ಕೂಡ ಥ್ಯಾಂಕ್ ಯು. ಒಂದು ಸೂಪರ್ ಫಿಗರ್ ಆಗ್ಲಿ ಅಂತ. ನೆಕ್ಸ್ಟ್ ಜನ್ಮದಲ್ಲಿ ಯೋಗಿ ಅವ್ರು ಹುಡುಗಿ ಆಗಿ ಹುಟ್ಟಿದ್ರೆ ಈಗಿರೋ ಹೀರೋಯಿನ್ಗಳಲ್ಲಿ ಯಾರ ತರ ಆಗಿ ಹುಟ್ಟಕ್ಕೆ ಇಷ್ಟಪಡ್ತಾರೆ? ಅದು ಸ್ವಲ್ಪ ಕಷ್ಟ ಇದೆ. ಇಲ್ಲ ಹೇಳಿ, ಪರವಾಗಿಲ್ಲ. ನಾನು ಆದ್ರೆ ನನ್ಗೆ ತುಂಬಾ ಇಷ್ಟ ಇವತ್ತವರೆಗೂ ಹಾಲಿವುಡ್ ಅಲ್ಲಿ ಒಬ್ರಿದ್ದಾರೆ. ಸದ್ಯ ನೀವು ಸ್ಯಾಂಡಲ್ವುಡ್ ಹೇಳಿ. ನೀವು ಸ್ಯಾಂಡಲ್ವುಡ್ ಅಲ್ಲಿ ಹೇಳ್ಬೇಕೀಗ. ಸ್ಯಾಂಡಲ್ವುಡ್ ಅಲ್ಲಿ ಒಳ್ಳೆ ಹೈಟ್, ಒಳ್ಳೆ ಪರ್ಸನಾಲಿಟಿ ಅಂದ್ರೆ ರಾಗಿಣಿ ತರ. ರಾಗಿಣಿ ಜಪ ಮಾಡ್ತಾ ಯೋಗಿ ಈಗ ಕೊನೆಯದಾಗಿ. ಅಲ್ಲ, ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಇನ್ನೊಂದ್ ಸ್ವಲ್ಪ ಜನಕ್ಕೆ ಗೊತ್ತಾಗ್ಲಿ, ಬರೆಯಕ್ಕೆ ಅವಕಾಶ ಸಿಗುತ್ತೆ. ಬಿಟ್ಟು ತಲೆ ಕೆಡಿಸಿ ಏನಾರು ಮಾಡ್ಕೊಳ್ಳಿ ಅನ್ನೋ ತರ ಇದೆ ನಿಮ್ದು. ಸೊ ಇಷ್ಟೊತ್ತು ನಮ್ ಜೊತೆ ಕಾರ್ಯಕ್ರಮ ಮಾಡಿದ್ರೆ, ಇಷ್ಟೊತ್ತು ಮಾತಾಡಿದ್ರೆ ಹೇಗೆ ಅನಿಸ್ತಾ? ಚೆನ್ನಾಗಿತ್ತು. ಅಷ್ಟೇನಾ? ಇದು ಸುಳ್ಳ ಸತ್ಯನ ಏಕತೆ? ಇಲ್ಲ, ತುಂಬಾ ಖುಷಿ ಆಯ್ತು ನನಗೆ. ಬಿಕಾಸ್ ನಾರ್ಮಲ್ ಆಗಿ ಮಾಡೋ ಇಂಟರ್ವ್ಯೂ ತರ ಇರಲಿಲ್ಲ. ಆ್ಯಂಡ್ ಮೋರೋವರ್ 6 ಜನ ಹುಡುಗಿರು ಈ ಕಡೆ 3 ಕೂಡ್ಸಿದ್ರು, ಅದೇ ಖುಷಿ ಆಯ್ತು. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಬ್ಯೂಟಿಫುಲ್ ಶೋ. ಇನ್ನೊಂದ್ಸಲಿ ಏನೋ ಕರೆಯೋ ಆಸೆ ಇದ್ರೆ ದಯವಿಟ್ಟು ಕರೀರಿ. ಗಿಫ್ಟ್ಗೋಸ್ಕರ ಆದ್ರೂ ಕರೀರಿ. ಅವಾಗ ತಿನ್ನೋದು ಬಿಟ್ಟು ಬೇರೆ ಗಿಫ್ಟ್ಗಳು ಕೊಡಿ. ಬ್ಯೂಟಿಫುಲ್ ಆಗಿತ್ತು, ಅಮೇಝಿಂಗ್ ಶೋ. ಖಂಡಿತವಾಗ್ಲೂ ಯಾರ್ಯಾರು ನೋಡ್ತಾರಲ್ಲ ಅವರು ಎಷ್ಟು ಅವರ್ ಆಗ್ತಿರೋ ಗೊತ್ತಿಲ್ಲ, ಎಷ್ಟು ಅವರ್ ಆಗ್ತಿರೋ ಅಷ್ಟು ಸೂಪರ್ ಟೈಮ್ ಪಾಸ್, ಸೂಪರ್ ಎಂಟರ್ಟೈನ್ಮೆಂಟ್, ಬ್ಯೂಟಿಫುಲ್ ಶೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಯೋಗಿ ವೆರಿ ಮಚ್. ಇಷ್ಟೊತ್ತು ಥ್ಯಾಂಕ್ ಯು ಮಾತಾಡಿದ್ದೀನಿ. ಓಕೆ, ನಗ್ತಾನೆ ಕಾರ್ಯಕ್ರಮ ಶುರು ಮಾಡಿದ್ವಿ, ನಗ್ತಾನೆ ಮುಗಿಸೋಣ. ಹಾಗಾದ್ರೆ ಯಾರು ಅಳ್ಳಿಲ್ಲ ರೀ, ಯಾಕ್ರಿ ನೀವು ಹಿಂಗಂತೀರ? ನೀವೇನಾದ್ರೂ ಹತ್ರ ಅಳು ಬರ್ತಿತ್ತೇನೋ ನಮ್ಗೆ. ಕ್ಲೋಸ್ ಅಪ್ ಪ್ಲೀಸ್. ಮೋಸ ಮಾಡಲ್ಲ ನೋಡಿ, ಸ್ವಲ್ಪ ಸಾಂಗ್ ಪ್ಲೇ ಮಾಡೋದಾ? ಮೋಸ ಮಾಡಲ್ಲ. ಬೇಡ, ಒಳ್ಳೆ ಪ್ರೋಗ್ರಾಮ್. ಬೇಡ. ಯೋಗಿ ಯಾವಾಗ್ಲೂ ನಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಹಾಗೆ ನಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಬ್ಯೂಟಿಫುಲ್ ಶೋ. ಓಕೆ, ನೋಡಿದ್ರಲ್ಲ, ಮಾತಾಡ್ತಾ ಇದ್ದೆ ನಾನು. ಹೇಳಿ ಪರವಾಗಿಲ್ಲ, ಮುಗೀತು. ಸಾಕಲ್ವಾ? ಮುಗಿಸ್ಲಾ ನಾನು?
ಓಕೆನಾ? ಪರವಾಗಿಲ್ವಾ? ಮುಗಿಸಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಬೈಗುಳಗಳನ್ನ ಕೇಳಿ ಹೊಡೆತಗಳನ್ನ ತಿಂದು ಒಂದ್ ರೀತಿ ಕಲ್ಲು ಶಿಲೆ ಅಂತಾಗಿದ್ದಾಗ ಹಾಗೆ ಯೋಗಿ ಕೂಡ ಈಗ ಯಶಸ್ಸಿನ ಹಾದಿಯಲ್ಲಿದ್ದಾರೆ, ಸಾಧನೆಯ ಉತ್ತುಂಗದಲ್ಲಿದ್ದಾರೆ. ಯೋಗಿಗೆ ಯಾವುದೇ ಪಾತ್ರ ಕೊಟ್ಟರೂ ಕೂಡ ಅದು ನಟನೆ ಅಂತ ಅನ್ಸೋದಿಲ್ಲ, ಅಷ್ಟೊಂದು ಸಹಜತೆ, ಅಷ್ಟೊಂದು ನೈಜತೆ ಅವರಲ್ಲಿದೆ. ಯೋಗಿ ಅವರಿಂದ ಮತ್ತಷ್ಟು ಅಂಥದ್ದೇ ಚಿತ್ರಗಳು ಹೊರಹೊಮ್ಮಲಿ, ಜೊತೆಗೆ ಸಾಕಷ್ಟು ಹುಡುಗಿರನ್ನ ಪ್ರಪೋಸ್ ಮಾಡಿದ್ರು ಕೂಡ ಯಾರು ಓಕೆ ಅಂದಿಲ್ಲ ಅನ್ನೋ ಬೇಜಾರಲ್ಲಿದ್ದಾರೆ. ಹೀಗಾಗಿ ಯೋಗಿ ಅವರಿಗೆ ಮದುವೆಯ ಯೋಗ ಕೂಡ ಕೂಡಿ ಬರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ. ಹೋಗ್ಲಿ ಬಿಡಿ. Simple exercise. ಯವನದ ಹೊಳೆಯಲ್ಲಿ ಸಖತ್ ಶವರ್, ಟಂಗಿಲ್ಲ ಡಜಾಕಿಲ್ಲ ಸೆಲ್ಫ್ ಸರ್ವೀಸ್, ಉಪ್ಪಂದ್ರೆ ಉಪ್ಪು ಖಾರ ಅಂದ್ರೆ ಖಾರ, ಬ್ಯೂಟಿಫುಲ್ ಮೈಂಡ್, ಕಾಯಕವೇ ಕೈಲಾಸ, ಇದು ಮಾರ್ನಿಂಗ್ ಅಭ್ಯಾಸ. 32 ಸಾಕಾಯ್ತು, ಗೊತ್ತಾಯ್ತು, ಸಾಕು. ರೆಡ್ ನೇಲ್ ಪಾಲಿಶ್. ಮಾರಿಸ್ ಮೈನರ್, ಹಿಸ್ಟರಿ ಓನರ್, ಮ್ಯಾಂಚೆಸ್ಟರ್ ಬ್ಲಾಕ್ ಬಸ್ಟರ್, ಜಾಗ್ವಾರ್ ಕಾರು, ದರ್ಬಾರ್ ಜೋರು, ಅಂಬಾಸಿಡರ್ ಇನ್ಕಮ್, ಆನಂದಕ್ಕೆ ವೆಲ್ಕಮ್, ಪ್ರೀಮಿಯರ್ ಮಧು, ಪ್ಲೇಯರ್ಗೆ ಮಧು, ಕಾರಂದ್ರೆ ಕಂಟೇಸ, ಸಾರಂದ್ರೆ ವೆಂಟೇಸ, ಕಂಫರ್ಟ್ ಮಾರುತಿ ಇಂಪೋರ್ಟ್ ಶ್ರೀಮತಿ, ಸ್ಕೋಡಾ ಫಿಕ್ಸು ಸೋಡಾ ಮಿಕ್ಸು.